ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು ಬೀಡೆಡ್ ಡಿಸೈನು. ಬೇಬಿ ಕುಚ್ಚಿನ ಒಂದು ವೆರೈಟಿ ಅಂತ ಹೇಳ್ಬೋದು. ಅಷ್ಟು ಸಿಂಪಲ್ಲು, ಬಿಗಿನರ್ಸ್ ಡಿಸೈನು. ಸಿಂಪಲ್ ಸಾರಿಗಳಿಗೆಲ್ಲ ಮಾಡ್ಕೋಬಹುದು. ಸಿಂಪಲ್ ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಗ್ರ್ಯಾಂಡೇ ಕಾಣಿಸುತ್ತೆ. ಇದಕ್ಕೆ 6 ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ತೊಗೊಂಡಿದ್ದೀನಿ. ಆಮೇಲೆ ಈ ರೀತಿ ಹಾರ್ಟ್ ಶೇಪ್ನ ಬೀಡ್ ತೊಗೊಂಡಿದ್ದೀನಿ ಮತ್ತು ಲೀಫ್ ಬೀಡೊಂದು ಉಪಯೋಗಿಸ್ತೀನಿ. ಇಷ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿರುವಂತಹ ಡಿಸೈನು, ಆದರೆ ಗ್ರ್ಯಾಂಡಾಗಿ ಕಾಣುತ್ತೆ ಬೀಡ್ಸಿಂದಾಗಿ. ಫಸ್ಟ್ ದಾರ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ, ಎರಡು ಹತ್ರ ಅಂದರೆ ಒಂದೇ ಜಾಗದಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿರ್ತೀನಿ. ಗಟ್ಟಿಯಾಗತ್ತೆ. ಫಸ್ಟು 4 ಚೈನು ಕುಚ್ಚು ಹಾಕೋದಾದರೆ ಕುಚ್ಚಿಗೆ 4 ಚೈನ್ ಮಾಡ್ತಾಯಿದ್ದೀನಿ. 4 ಚೈನ್ ಮಾಡಿ ಅದನ್ನು ಬಟ್ಟೆ ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಈ ಥರ. ಈಗ ಬೀಡ್ಸ್ ಸೇರಿಸ್ಕೊಳ್ಳೋಣ. ಬೀಡ್ಸ್ ಸೇರಿಸ್ಕೊಳ್ಳುವಾಗ ನೋಡ್ಕೊಳ್ಳಿ, ಇದು ಹಾರ್ಟ್ ಶೇಪ್ ಬೀಡ್ ಆಗಿರೋದ್ರಿಂದ ಸಣ್ಣ ಸೈಡು ಹುಕ್ಕಿಗೆ ಮತ್ತು ಅಗಲ ಸೈಡು ದಾರಕ್ಕೆ ಬೀಳೋ ಥರ ಈ ಥರ ಮಾಡ್ತಾಯಿದ್ದೀನಿ ನಾನು. ಆವಾಗ ಹೀಗೆ ಉಲ್ಟ ನಿಂತ್ಕೊಳ್ಳುತ್ತೆ. ಸಣ್ಣ ಸೈಡು ಮೇಲೆ ಬರುತ್ತೆ, ಅಗಲ ಸೈಡು ಕೆಳಗೆ ಬಟ್ಟೆ ಸೈಡ್ಗೆ ಬರುತ್ತೆ. ಇದನ್ನು ಲಾಕ್ ಮಾಡ್ಕೊಳ್ಳಿ, ಬೀಡ್ ಲಾಕು. ಆಮೇಲೆ ಒಂದು ಚೈನ್ ಹಾಕಿದರೆ ಲಾಕ್ ಆಗುತ್ತೆ ಇದು. ಆಮೇಲೆ ಲೀಫ್ ಬೀಡ್ ಸೇರಿಸ್ತಾ ಇದ್ದೀನಿ ಈ ಥರ. ಮತ್ತು ಒಂದು ಚೈನ್ ಹಾಕಿ ಅದನ್ನು ಗಟ್ಟಿ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ ಬೀಡು. ಮತ್ತು ದಾರ ಉದ್ದ ಹಿಡ್ಕೊಂಡು ಸೇರಿಸ್ಕೊಳ್ಳಿ ಬೀಡು. ನೋಡಿ, ಈಗ ಸಣ್ಣ ಬೀಡ್ ಮೇಲೆ, ಸಣ್ಣ ಸೈಡ್ ಮೇಲೆ ಇದೆ. ಈಗ ಅಗಲ ಸೈಡ್ ಹುಕ್ಕಿಗೆ ಸಣ್ಣ ಸೈಡ್ ದಾರಕ್ಕೆ ಹಾಕ್ಕೊಳ್ಳಿ. ಆಗ 2 ಒಂದೇ ರೀತಿ ಬರುತ್ತೆ ನೋಡಿ. 2 ಮುಖಗಳು ಹತ್ರ ಬಂದಂಗೆ ಆಗುತ್ತೆ. ಬೀಡ್ಸ್ನ ಮುಖಗಳು ಉಲ್ಟ ಬರುತ್ತೆ. ಇದು ಅಗಲ ಸೈಡ್ ಮೇಲೆ ನಿಂತ್ಕೊಳ್ಳುತ್ತೆ ನೋಡಿ, ಈ ಥರ ಬರುತ್ತೆ. ಇದನ್ನು ವಿ ಶೇಪಲ್ಲಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ನೀವು ಬೀಡ್ಸ್ ಹಾಕುವಾಗ ಗಮನದಲ್ಲಿ ಇಟ್ಕೋಬೇಕು, ಒಂದೇ ರೀತಿ ಬರಬೇಕು. 2 ಸಣ್ಣ ಸೈಡ್ಗಳು ಮೇಲೆ ಬರಬೇಕು. ಇದನ್ನು ಬಟ್ಟೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ ಮತ್ತು 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಸಾರಿ, ಇದು ಔಟ್ ಆಫ್ ಕ್ಯಾಮರಾ ಆಗಿದೆ. ಏನಿಲ್ಲ, 4 ಚೈನ್ ಮಾತ್ರ ಮಾಡಿರೋದಲ್ಲಿ ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಅದು ಕುಚ್ಚಿಗೆ ನೋಡಿ, ಬೀಡ್ಸ್ ವಿ ಶೇಪಲ್ಲಿ ಸೇರಿಸಿದ ನಂತರ 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ, ಬೇರೇನಿಲ್ಲ. ಬೀಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ವಿ ಶೇಪಲ್ಲಿ ಹಾಕಿದಾಗ. ಈಗ ಮತ್ತೆ ಬೀಡ್ಸ್ ಸೇರಿಸ್ಕೊಳ್ಳಿ. ಮೊದಲೇ ಹೇಳ್ದಂಗೆ ಸಣ್ಣ ಸೈಡ್ ಹುಕ್ಕಲ್ಲಿ ಅಗಲ ಸೈಡ್ ದಾರ ಸೈಡಿಗೆ ಇಟ್ಕೊಂಡು ದಾರಕ್ಕೆ ಸೇರಿಸ್ಕೋಬೇಕು. ಹಾರ್ಟ್ ಶೇಪ್ ಆಗಿರೋದ್ರಿಂದ ಇದು. ಮತ್ತು ಅದನ್ನು ಲಾಕ್ ಮಾಡ್ಕೊಳ್ಳಿ, ಬೀಡ್ ಲಾಕು. ಮತ್ತು ಲೀಫ್ ಬೀಡ್ ಸೇರಿಸಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹಾರ್ಟ್ ಶೇಪ್ನ ಬೀಡ್ ಅಗಲ ಸೈಡ್ ಹುಕ್ಕಿಗೆ ಹಾಕಿ ಸಣ್ಣ ಸೈಡ್ ದಾರಕ್ಕೆ ಉಲ್ಟ ಮಾಡ್ಕೊಳ್ಳಿ. ಆವಾಗ 2 ಒಂದೇ ರೀತಿ ಬರುತ್ತೆ. 2 ಸಣ್ಣ ಸೈಡು ಒಂದೇ ಸೈಡಿಗೆ ಬಂದಂಗೆ ಆಗುತ್ತೆ. ಇದನ್ನು ವಿ ಶೇಪಲ್ಲಿ ಸೇರಿಸ್ಕೊಳ್ಳಿ ಬಟ್ಟೆಗೆ. ಮತ್ತು 4 ಚೈನ್ ಮಾಡ್ಕೊಳ್ಳಿ, ಇದಕ್ಕೆ ಕುಚ್ಚಿಗೆ ಬೇಕು ಅಂದರೆ. ಈ ಥರ ಮಾಡ್ತಾ ಹೋಗಿ 4 ಚೈನು ಮತ್ತು ಈ ಥರ ಬೀಡ್ಸ್ ಸೇರಿಸ್ಕೊಳ್ಳೋದು ಅಷ್ಟೇ ಇರೋದು ಇದು. ನೋಡಿ, ಈ ಥರ ಬರುತ್ತೆ. ಇದು ಅಶ್ವತ್ಥ ಎಲೆ ಥರ, ಅಂದರೆ 3 ಎಲೆ ಥರ ಕಾಣಿಸುತ್ತೆ. 3 ಎಲೆಯ ಫ್ಲವರ್ ಥರ, 3 ಪೆಟಲ್ ಫ್ಲವರ್ ಥರ ಕಾಣಿಸುತ್ತೆ ನೋಡಿ. ಈ ಥರ ಮಾಡಿದ್ರೆ ಇದಕ್ಕೆ ನೀವು ಕುಚ್ಚು ಹಾಕಬೇಕಾಗೂ ಇಲ್ಲ. ಕುಚ್ಚು ಹಾಕದೆ ಬರೀ ಇಷ್ಟನ್ನೇ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಸೀರೆಗೆ ಬರೀ ಬೀಡ್ಸ್ ಹಿಂಗೆ ಹಾಕಿದರೆ 3 ಪೆಟಲ್ಸ್ನ ಫ್ಲವರ್ ಥರ ಕಾಣಿಸುತ್ತೆ. ಫ್ಲವರ್ ಶೇಪಲ್ಲಿ ಬರುತ್ತೆ. ಹೀಗೆ ಮಾಡ್ಕೋಬೋದು ನೀವು ಇಡೀ ಸೀರೆಗೆ. ಕುಚ್ಚು ಹಾಕಬೇಕಾಗಿಲ್ಲ. ಬೇಕು ಅಂದರೆ ಆ 4 ಚೈನಲ್ಲಿ ಕುಚ್ಚು ಹಾಕ್ಬೋದು. ನಾನು ಕುಚ್ಚು ಹಾಕಿನೂ ತೋರಿಸ್ತೀನಿ, ಹೀಗೆ ಕುಚ್ಚು ಹಾಕೋದೇನು ತೋರಿಸ್ತೀನಿ. ಕುಚ್ಚು ಹಾಕೋದು ಈಗ ನೀವು ನೋಡ್ತೀರಲ್ವ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿದೆ. ಅಂದರೆ ಮಾಡೋದು ಸಿಂಪಲ್ ಆದ್ರೂ 3 ಬೀಡ್ಸ್ ಹಾಕಿರೋದ್ರಿಂದ ಅದು ಗ್ರ್ಯಾಂಡ್ ಕಾಣುತ್ತೆ. ತುಂಬ ಸಿಂಪಲ್ ಆಗಿಯೂ ಇಲ್ಲ, ತುಂಬ ಸಿಂಪಲ್ ಸೀರೆಗಳಿಗೂ ಇಲ್ಲ.
ಮತ್ತು ಬೇಗ ಆಗುತ್ತೆ ನಿಮಗೆ ಮಾಡಿ. ಬರೀ ಬೀಡ್ಸ್ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡು ಹೋಗೋದಲ್ವ, ಹೆಚ್ಚು ಟೈಮ್ ತೊಗೊಳ್ಳಲ್ಲ. ನೋಡಿ ಬೀಡ್ಸ್ ಕುಚ್ಚು ಹಾಕಿಲ್ಲ ಅಂದರೆ ಈ ಥರ ಕಾಣಿಸುತ್ತೆ. ಸಾರಿಗಳಿಗೆ ಪೂರ್ತಿ ಇಡೀ ಮಾಡಿದಾಗ, ಇದೀಗ ಸ್ಯಾಂಪಲ್ ಅಲ್ವಾ, ಪೂರ್ತಿ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ತುಂಬ ಪೂರ್ತಿ ಸೀರೆಗಳಿಗೆ ಈ ಥರ 3 ಬೀಡ್ಸ್ ಬಂದಾಗ 3 ಪೆಟಲ್ನ ಫ್ಲವರ್ ಥರ ಕಾಣಿಸುತ್ತೆ. ಕುಚ್ಚು ಹಾಕಿದರೆ ಈ ಥರ ಕಾಣಿಸುತ್ತೆ ನೋಡಿ. ಕುಚ್ಚು ಹಾಕಿದಾಗ ಈ ಥರ ಕಾಣಿಸುತ್ತೆ. ಬೇಬಿ ಕುಚ್ಚಿನ ಒಂದು ವೆರೈಟಿನೇ ಇದು, ಬೇರೆ ಏನಿಲ್ಲ. ಬೀಡ್ಸ್ನ ಪಕ್ಕನೇ ಕುಚ್ಚು ಹಾಕ್ಕೊಳ್ಳೋದು. ಬೇಕು ಅಂದರೆ ನಿಮಗೆ ಕುಚ್ಚಿಗೆ ಹೆಚ್ಚು ಜಾಗ ಬೇಕು ಅಂದರೆ ಅಗಲಕ್ಕೆ ಜಾಗ ಬಿಟ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಈ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ತುಂಬ ವೀಡಿಯೋಗಳು ನಿಮಗೆ ಸಿಗುತ್ತೆ. ಇದರಿಂದ ಮೊದಲೇನು ತುಂಬ ವೀಡಿಯೋಗಳು ಮಾಡಿದ್ದೀನಿ. ಕ್ರೋಶೆ ಡಿಸೈನ್ಗಳು ಇದೆ ಅದರಲ್ಲಿ, ಬೇರೆ ಉಲ್ಲನ್ ಡಿಸೈನ್ಗಳು ನೋಡ್ಬೋದು ನೀವು. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.